ನಾನು ಅದೇ ಕೇಳಿದೆ. ಒಂದು ವೇಳೆ ನೋಡಿ, ಇಲ್ಲಿ ಮೊನ್ನೆಯಿಂದ ಒಂದು ಪ್ರಶ್ನೆ ಆಗ್ತಾ ಇದೆ, ದಯವಿಟ್ಟು ಅಲ್ಲ ಸರ್, ದಯವಿಟ್ಟು ಅಲ್ಲ. ಅಲ್ಲಿ ಅವತ್ತಿನ ಸಂದರ್ಭದಲ್ಲೂ ಕೂಡ ಕೆಲವು ಕ್ರಿಮಿಗಳು ಅಂತ ಘೋಷಣೆಗಳನ್ನು ಮಾಡಿದಾಗ ಅದನ್ನು ತಡೆ ಹಿಡಿದಿದ್ರೆ ಅದನ್ನು ಯಾರೂ ಕೇಳ್ತಾ ಇರಲಿಲ್ಲ. ಯಾವುದೋ ಒಂದು ಅಚಾನಕ್ ಸಂದರ್ಭದಲ್ಲಿ ಯಾರ್ದೋ ಒಂದು ಬಾಯಿಂದ ಬಂದುಬಿಡ್ಬೋದು. ಉದ್ದೇಶಪೂರ್ವಕವಲ್ಲದ್ದು, ಉದ್ದೇಶಪೂರ್ವಕವಾದದ್ದು ಅಷ್ಟೇ ವಿಶೇಷತೆಗಳು. ಉದ್ದೇಶಪೂರ್ವಕವಲ್ಲ. ಈಗ ಶ್ರೀ ರವಿಶಂಕರ್ ಗುರೂಜಿ ಅವತ್ತು ಒಂದು ಸಮಾವೇಶಗಳಾದಾಗ ಅಂದರೆ ನಮ್ಮ ಬಾಂಧವ್ಯ ಹೇಗಿರಬೇಕು ಅನ್ನೋ ಕಾರಣಕ್ಕಾಗಿ ಘೋಷಣೆಯನ್ನು ಕೂಗಿದ್ರು. ಅದನ್ನು ನಾವು ರಾಷ್ಟ್ರ ವಿರೋಧಿ ಘೋಷಣೆ ಅಂತ ಹೇಳಕ್ಕೆ ಬರಲ್ಲ. ಅದನ್ನು ಈಗ ನಾಳೆ ಒಂದು ಸಮ್ಮಿಟ್ ಆದಾಗ ಭಾರತ ಮತ್ತು ಪಾಕಿಸ್ತಾನದ ಫ್ಲ್ಯಾಗ್ಗಳನ್ನು ಹಿಂದೆ ಹಾಕೋತೀವಿ, ಅದು ವಿರೋಧಗಳಲ್ಲ. ಅದು ಅಲ್ಲಿ ವಾಘಾ ಬಾರ್ಡರಲ್ಲಿ ನಾವು ಗೌರವ ವಂದನೆ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಭಾರತ ಪಾಕಿಸ್ತಾನ ಹಂಗಲ್ಲ. ಹಾಗಂತ ಬಿ ಕೆ ಹರಿಪ್ರಸಾದ್ ಅವ್ರು ಹೇಳ್ದಂಗೆ ನಮ್ಮ ಶತ್ರು ರಾಷ್ಟ್ರ ಅಲ್ಲ, ಮಿತ್ರ ರಾಷ್ಟ್ರನೂ ಅಲ್ಲ, ಮಿತ್ರ ರಾಷ್ಟ್ರನೂ ಅಲ್ಲ. ನಮ್ಮ ವಿರುದ್ಧ ಯಾರು ಷಡ್ಯಂತ್ರ ಮಾಡ್ತಾರೆ ಅವರೆಲ್ಲ ಶತ್ರು ರಾಷ್ಟ್ರಗಳೇ. ನಿಮ್ಮ ಪಾಸ್ಪೋರ್ಟ್ನಲ್ಲಿ ಫಸ್ಟ್ ಟೈಮ್ ಪಾಸ್ಪೋರ್ಟ್ನಲ್ಲಿ ಯಾರಿಗಾದರೂ ಕೇಳಿಯಪ್ಪ, ನೀವು ಫಸ್ಟ್ ಟೈಮ್ ಪಾಸ್ಪೋರ್ಟಲ್ಲಿ ವಿದೇಶಕ್ಕೆ ಹೋದಾಗ ಪಾಕಿಸ್ತಾನದ ಸೀಲ್ ಫಸ್ಟ್ ನೀವೇನಾದರೂ ಹೋದರೆ ನಿಮ್ಮ ಪಾಸ್ಪೋರ್ಟನ್ನೇ ಅನುಮಾನಾಸ್ಪದ ರೀತಿಯಲ್ಲಿ ನೋಡ್ತಾರೆ. ಆಮೇಲೆ ನನಗೆ ಚಾಲೆಂಜ್ ಮಾಡಿ ಹೇಳಿ, ನೀವು ಯಾರು ಬೇಕಿದ್ರು ಹೇಳಿ, ದುಬೈನಲ್ಲಿ, ಸೌದಿ ಅರೇಬಿಯಾದಲ್ಲಿ, ಇರಾನ್, ಇರಾಕ್ನಲ್ಲಿ ನನ್ನ ಅನೇಕ ಗೆಳೆಯರಿದ್ದಾರೆ, ಮುಸ್ಲಿಂ ಗೆಳೆಯರಿದ್ದಾರೆ. ಅವರು ಹೇಳ್ತಾರೆ ಪಾಕಿಸ್ತಾನದಿಂದ ಬಂದಿರುವಂಥ ಮುಸ್ಲಿಮರಿದ್ದಾರಲ್ಲ ಅವರು ಯಾವತ್ತೂ ಕೂಡ ಪಾಕಿಸ್ತಾನಿ ಮುಸ್ಲಿಂ ಅಂತ ಹೇಳೋದೇ ಇಲ್ವಂತೆ. ನಾವು ಇಂಡಿಯನ್ ಮುಸ್ಲಿಂ ಅಂತ ಹೇಳ್ತಾರಂತೆ. ಅಲ್ಲಿ ಗೌರವ ಇರೋದು ಇಂಡಿಯನ್ ಮುಸ್ಲಿಮ್ಸ್ಗಳಿಗೆ, ಪಾಕಿಸ್ತಾನಿ ಮುಸ್ಲಿಮ್ಸ್ಗಳಿಗೆ ಗೌರವ ಇಲ್ಲ. ಹಾಗಂತ ನಾವು ಯಾರನ್ನು ದ್ವೇಷ ಮಾಡೋದು ಮತ್ತೊಂದಂತಲ್ಲ. ಇದು ರಾಷ್ಟ್ರದ ಹಿತಾಸಕ್ತಿಯ ಪ್ರಶ್ನೆ. ಹಾಗಂತ ಬೇರೆ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಕೇವಲ ತಮ್ಮ ಲೋಪದೋಷಗಳನ್ನು ಮುಚ್ಕೊಳ್ಳೋದಕ್ಕೆ ಇದನ್ನು ಲಾಭ ಮಾಡಿಕೊಳ್ಳಬಾರದು. ಇದು ದೇಶದ ಸುರಕ್ಷತೆಯ ಪ್ರಶ್ನೆ. ಈಗ ಏನು ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಯಿತು. ಬಾಂಬ್ ಸ್ಫೋಟ ಯಾವನೇ ಮಾಡಿರಲಿ ಅವನ ಹೆಡೆಮುರಿ ಕಟ್ಟಲೇಬೇಕು. ಅದರಲ್ಲಿ ಅವನಿಗೆ ಸಪೋರ್ಟ್ ಇದ್ದ, ಇವನಿಗೆ ಸಪೋರ್ಟ್ ಇದಲ್ಲ. ರಿಪಬ್ಲಿಕನ್ ಅದನ್ನು ನಿರಂತರವಾಗಿ ಫಾಲೋ ಅಪ್ ಮಾಡ್ತಾನೆ ಇರುತ್ತೆ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯೋಣ. ಸುನಿಲ್, ಕ್ರೈಮ್ ಬಗ್ಗೆ ಸಾಕಷ್ಟು ವರ್ಷಗಳ ಅನುಭವ ಇರುವ ಸುನಿಲ್ ಏನು ಹೇಳ್ತಾರೆ? ಸುನಿಲ್ ಪಣೀಂದ್ರ ಅವ್ರ ಜೊತೆ ನಿರಂತರವಾಗಿ ಮಾತಾಡಿದ್ವಿ. ಅವ್ರು ಯಾವ್ಯಾವ ರೀತಿಯಲ್ಲಿ FSL ರಿಪೋರ್ಟ್ಗಳ ಬಗ್ಗೆ ಹೇಳ್ತಾ ಇದ್ರು. ನೀವು ಕೂಡ ಅನೇಕ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬೇರೆ ಬೇರೆ ಕಾರಣಗಳಿರುತ್ತೆ. ಕೆಲವೊಮ್ಮೆ ಯಾವುದೇ ಒತ್ತಡಗಳಿರೋದಿಲ್ಲ. ಯಾರ್ದಾದ್ರೂ ಒಬ್ಬ ಕಳ್ಳಕ್ಕೆ ಹಾಕೋದು, ಯಾರ್ದೋ ಒಂದು ಮತ್ತೊಂದು ಆ ಒಂದು ಫೋನ್ ಬಂದಿತ್ತಂತೆ, ಅಥವಾ ಬಾಂಬ್ ಇಡ್ತೇನೆ ಅಂತ ಫೋನ್ ಬಂದಿತ್ತಂತೆ, ಆಗ ಒತ್ತಡಗಳಿರೋದಿಲ್ಲ. ಇದೇನು ಅಂತಂದರೆ ಒಂದು ಕಡೆ ಹೇಳ್ತಾ ಇದ್ದಾರೆ ಇಲ್ಲ ಹಂಗೆ ಕರೆದಿಲ್ಲ, ಮತ್ತೊಂದು ಕಡೆ ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ಬಂದಿರುವಂಥ FSL ರಿಪೋರ್ಟ್, ನಿಮ್ಮ ಲೇಟೆಸ್ಟ್ ಅಪ್ಡೇಟ್ ಇನ್ನಿದ್ರ ಬಗ್ಗೆ. ಎಸ್ ಜಯಪ್ರಕಾಶ್, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಈಗಾಗಲೇ ಇದರ ವಿಡಿಯೋದ ಒರಿಜಿನಲ್ ತುಣುಕುಗಳನ್ನು FSL ಪರೀಕ್ಷೆಗೋಸ್ಕರ ರವಾನೆ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ರಿಪೋರ್ಟ್ ಕೂಡ ಬಂದಿದೆ ಅನ್ನುವಂಥದ್ದು ಮಾಹಿತಿ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇರುವಂಥ ತನಿಖಾಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಾಥಮಿಕ ರಿಪೋರ್ಟ್ ಬಂದಿದೆ. ಆ್ಯಂಡ್ ಅದರಲ್ಲೂ ಕೂಡ ಮೇಲ್ನೋಟಕ್ಕೆ ಪಾಕ್ ಪರ ಘೋಷಣೆ ಕೂಗಿರುವಂಥದ್ದು ಬಹುತೇಕ ಖಚಿತ ಆಗಿರುವಂಥದ್ದು. ಆದರೂ ಕೂಡ ಅದರಲ್ಲಿ ಮತ್ತಷ್ಟು ಕ್ಲಾರಿಫಿಕೇಶನ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ FSLಗೆ ಇನ್ನೊಂದಷ್ಟು ಡೌಟ್ಗಳಿದ್ದಾವೆ ಅಂತ ಹೇಳಿ ಅವರು ಮಾಹಿತಿಯನ್ನು ಕೇಳಿದ್ದಾರೆ. ಅದರ ವರದಿ ಕೂಡ ಬಂದ ಬಳಿಕ ಅವರ ಕಡೆಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟತೆ ಸಿಗ್ಬೋದು. ಆದರೆ ಸೈಮಲ್ಟೇನಿಯಸ್ಲಿ ಇದೀಗ ಖಾಸಗಿ ವ್ಯಕ್ತಿಯೊಬ್ಬರು ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ನೀಡಿರುವಂಥದ್ದು. ಈ ಒಂದು ವರದಿಯಲ್ಲಿ ತುಂಬಾ ಸ್ಪಷ್ಟವಾಗಿ ಉಲ್ಲೇಖ ಆಗಿರುವಂತಹ ವಿಚಾರ ಏನು ಅಂತ ಹೇಳಿದರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರುವಂಥದ್ದು ಪ್ರೊಬೆಬಲ್ ಆಗಿ ಇದೆ ಅನ್ನುವಂಥದ್ದು. ಅಂದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಗಳೆಯೋದಕ್ಕೆ ಆಗಲ್ಲ ಅನ್ನುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಈಗ ಇರುವಂಥ ಪ್ರಶ್ನೆ, ಸರ್ಕಾರಕ್ಕೆ ಸರ್ಕಾರಿ FSL ಕಡೆಯಿಂದ ಬರುವಂಥ ವರದಿ ಏನಿರ್ಬೋದು ಅನ್ನುವಂಥದ್ದು, ಮತ್ತು ಒಂದು ವೇಳೆ ಇದನ್ನು ಮುಚ್ಚಿ ಹಾಕುವಂಥ ಏನಾದರೂ ಪ್ರಯತ್ನಗಳು ನಡೆಯುತ್ತಾ ಅನ್ನುವಂಥದ್ದು. ಈ ಒಂದು ಘಟನೆ ನಡೆದಿರುವಂಥದ್ದು ಸರ್ಕಾರಕ್ಕೆ ನಿಜಕ್ಕೂ ಕೂಡ ಮುಜುಗರ ಉಂಟು ಮಾಡಿದಂತಹ ಒಂದು ಘಟನೆ ಇದು. ಹಾಗಾಗಿ ಎಲ್ಲೋ ಒಂದು ಕಡೆಯಲ್ಲಿ FSL ವರದಿಯನ್ನು ಕೂಡ ತಿರುಚಬಹುದು ಅನ್ನುವಂಥದ್ದು ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಈ ಒಂದು ಖಾಸಗಿ ಲ್ಯಾಬ್ನ ವರದಿ ಬಂದಿರುವಂಥದ್ದು, ಮತ್ತು ಈಗಾಗಲೇ ಫಣೀಂದರ್ ಅವರು ಕೂಡ ಒಂದು ಮಾಹಿತಿಯನ್ನು ಸ್ಪಷ್ಟವಾಗಿ ಹೇಳಿದರು. ಟೆಕ್ನಿಕಲಿ ಯಾವ ರೀತಿ ಅನಾಲಿಸಿಸ್ ಮಾಡಿದರೂ ಕೂಡ ಕೋರ್ಟ್ನಲ್ಲಿ ಅದು ಪ್ರೂವ್ ಆಗುತ್ತೆ ಅನ್ನುವಂಥದ್ದು. ಒಂದು ವೇಳೆ ಈಗ ಅದು ಖಾಸಗಿ ಇರ್ಬೋದು ಅಥವಾ ಸರ್ಕಾರಿ ಲ್ಯಾಬ್ ಇರ್ಬೋದು, ಯಾವುದೇ ಲ್ಯಾಬ್ನಲ್ಲಾದರೂ ಕೂಡ ಈ ಒಂದು ವರದಿಗೆ ಸಂಬಂಧಪಟ್ಟಂತೆ ಅವರು ಯಾವ ರೀತಿಯ ಮೆಥಡ್ಗಳನ್ನು ಬಳಸಿದ್ದಾರೆ, ಬಹುತೇಕ ಅದೇ ಮೆಥಡ್ನ ಸರ್ಕಾರಿ FSLನಲ್ಲೂ ಕೂಡ ಬಳಸುವಂಥದ್ದು. ಹಾಗಾಗಿ ರಿಪೋರ್ಟ್ ಬೇರೆ ಆಗೋದಕ್ಕೆ ಸಾಧ್ಯತೆಗಳು ತುಂಬ ಕಡಿಮೆ ಇರುವಂಥದ್ದು, ಮತ್ತು ಪಾಕಿಸ್ತಾನ ಪರ ಜಿಂದಾಬಾದ್ ಕೂಗಿದ್ದಾರೆ ಅನ್ನುವಂಥ ಒಂದು ಆರೋಪ ಏನಿದೆ ಅದು ನಾಳೆ ಸರ್ಕಾರಿ FSL ವರದಿಯಲ್ಲೂ ಕೂಡ ಬರುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಾನು ಮೊದಲೇ ಹೇಳಿದೆ ಇದೊಂದು ಖಾಸಗಿ ರಿಪೋರ್ಟ್. ಹಾಗಂತ ರಿಪೋರ್ಟ್ ಯಾಕೆ ಅಂತಂದರೆ ಟೆಕ್ನಿಕ್ಯಾಲಿಟಿ ಸೇಮ್ ಆಗಿರುತ್ತೆ ಎಲ್ಲವೂ ಕೂಡ.
ಒಂದು ವೇಳೆ ಬಂದರೆ ನಮಗೊಂದು ಪ್ರಶ್ನೆ ಮಾಡಲಿಕ್ಕೆ ಕೂಡ ಒಂದು ಅವಕಾಶಗಳಿರುತ್ತೆ. ಆಮೇಲೆ ಒಂದು ಭಾಳ ಮುಖ್ಯವಾಗಿ ನಾನು ರಿಪಬ್ಲಿಕ್ ಕನ್ನಡ ಮತ್ತು ನಮ್ಮ ಇಡೀ ಟೀಮ್ಗೆ ಹೇಳ್ತಾ ಇರುವಂಥದ್ದು, ನಮಗೊಂದು ಎಲ್ಲರೂ ಹೇಳ್ತಾ ಇದ್ದಾರೆ ಪಾಕ್ ಪರ ಘೋಷಣೆ ಅಂತ ಮಾತ್ರ ಹೇಳಿ, ಹೌದು, ನಾವು ಪದೇ ಪದೇ ಯಾಕೆ ಜಿಂದಾಬಾದ್ ಹೇಳಬೇಕು ಅಂತ. ಪಾಕ್ ಪರ ಘೋಷಣೆ, ಪಾಕ್ ಪರ ಘೋಷಣೆ, ಪಾಕ್ ಪರ ಘೋಷಣೆ ಅಷ್ಟೇ. ಗೆಳೆಯರೊಬ್ಬರು ಮೆಸೇಜ್ ಮಾಡಿದರು, ಯಾಕೆ ಪದೇ ಪದೇ ಅದನ್ನು ಹೇಳ್ತೀರಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ನಮಗೂ ಒಮ್ಮೊಮ್ಮೆ ನೀವು ಕರೆಕ್ಟಾಗಿ ಆ ಮೆಸೇಜ್ ಮಾಡಿ ಹೇಳಿದಾಗ ನೆನಪಾಗುತ್ತೆ. ಹಾಗಂತ ಡಾಕ್ಟರ್ ಪರಮೇಶ್ವರ್ ಮಾತಾಡ್ತಾರೆ, ರಿಪೋರ್ಟ್ಗಳನ್ನ ಬಹಿರಂಗ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆಯಾ, ಅದನ್ನೆಲ್ಲ ಪರಿಶೀಲನೆ ಮಾಡಿಸ್ತೀನಿ, ಮಾಡಿಸಿ ಅವ್ರ ಮೇಲೆ ಕ್ರಮ ತಗೊಳ್ತೀನಿ. ಸರ್ ಬಾಂಬ್ ಬ್ಲಾಸ್ಟ್ ಅದು ಎಲ್ಲಿಗೆ ಬಂತು ಸರ್ ವಿಚಾರ? ಮತ್ತು ನಿನ್ನೆ ಎಲ್ಲ ಪದೇ ಪದೇ ನಾವು ಇದರ ಬಗ್ಗೆ ಹೇಳೋದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ನಿನ್ನೆನೇ ಬ್ರೀಫ್ ಮಾಡಿದ್ದೀನಿ ಆಫ್ಟರ್ ದಿ ಮೀಟಿಂಗ್ ಆದಮೇಲೆ ಸಂಪೂರ್ಣವಾಗಿ ಎಲ್ಲ ವಿಷಯಗಳನ್ನು ನಮಗೆ ಏನು ಸಾರ್ವಜನಿಕ ಇದಕ್ಕೆ ಹೇಳ್ಬೋದು ಅಷ್ಟನ್ನೇ ಹೇಳಿದ್ದೀನಿ. ಕೆಲವು ವಿಷಯ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ಅದನ್ನೆಲ್ಲ ನಾವು ಹಂಚ್ಕೊಳ್ಳೋಕ್ಕಾಗೋದಿಲ್ಲ. NIA ಬಂದಿದೆ ಸರ್, NIA ಅವತ್ತಿಂದನೇ ಇದ್ದಾರೆ. NIA ಅವರೇನೋ ಸ್ವಯಂ ಪ್ರೇರಿತವಾಗಿ ದೂರ ಅಲ್ಲಲ್ಲ, ಅವರು ಮಾಡ್ತಾರೆ. ಅವರು NSGನವ್ರು ಬಂದಿದ್ದಾರೆ, NIAನವ್ರು ಬಂದಿದ್ದಾರೆ, ಅವರು ಕೂಡ ಇದನ್ನು ತನಿಖೆ ಮಾಡ್ತಿದ್ದಾರೆ. ಯಾರಾದರೂ ಅವ್ರು ಯಾರೇ ಮಾಡಲಿ, ಒಟ್ಟಾರೆ ಮೂಲ ಉದ್ದೇಶ ಏನು ಅದನ್ನು ಕಂಡುಹಿಡಿಬೇಕು. ಯಾರು ಆ ವ್ಯಕ್ತಿ, ಯಾರು ಅವ್ರ ಹಿಂದೆ ಯಾರಿದ್ದಾರೆ, ಸಂಘಟನೆಗಳಿದ್ದಾವ ಅಥವಾ ವೈಯಕ್ತಿಕವಾಗಿ ಅವ್ರು ಮಾಡಿದ್ದಾರಾ, ಇದನ್ನೆಲ್ಲ ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಸರ್ ಇದು ಜಾತಿ ಗಣತಿ ವಿಚಾರ ಇದನ್ನು ಕ್ಯಾಬಿನೆಟ್ನಲ್ಲಿ ಏನಾದರೂ ಚರ್ಚೆಗೆ ಬರ್ಬೋದು? ಅಲ್ಲ, ಈಗ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು, ಅದನ್ನು ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕ್ಯಾಬಿನೆಟ್ ಮುಂದೆ ಮಂಡಿಸ್ತೀನಿ, ಅದು ಕ್ಯಾಬಿನೆಟ್ ಏನು ತೀರ್ಮಾನ ಮಾಡುತ್ತೋ. ಓಕೆ, ಇನ್ನಷ್ಟು ಒಂದು ಬ್ರೇಕ್ ಆದ ನಂತರ ಇನ್ ಡೀಟೇಲ್ ಆಗಿ ಏನು ಹೇಳಿದ್ರು ಹೋಮ್ ಮಿನಿಸ್ಟರ್ ಅಂತೇಳಿ. ನಮಗೆ ಭಾಳ ಆಶ್ಚರ್ಯ ಆಗೋದು ಸರ್ಕಾರದ FSL ರಿಪೋರ್ಟ್ ಯಾಕೆ ಬರ್ತಾ ಇಲ್ಲ ಅಂತೇಳಿ. ಇಲ್ಲಿ ಅವನು ಗೆಲ್ಲಬೇಕು ಇವನು ಗೆಲ್ಲಬೇಕು ಅಂತ ಪ್ರಶ್ನೆ ಅಲ್ಲ. ಇಲ್ಲಿ ಒಂದು ವೇಳೆ ಪಾಕಿಸ್ತಾನ ಪರವಾದ ಘೋಷಣೆ ಆಗಿದ್ದರೆ ಖಂಡಿತವಾಗ್ಲೂ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಬಿಸಿ ಬಿಸಿ ಸುದ್ದಿಗಳೇ ಭಾಳ ಜಾಸ್ತಿ ಹೈಲೈಟ್ ಆಗ್ತಾ ಇದೆ, ಹೈಲೈಟ್ ಆಗಬೇಕು ಕೂಡ. ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದ BJP, ಸತ್ಯವನ್ನೇ ತಿರುಚಿ ಸುಳ್ಳು ಮಾಡಿ ಪ್ರಚಾರ ಮಾಡಿದ ಕಾಂಗ್ರೆಸ್ಸಿಗರು ಅಂತೇಳಿ, ಸುಳ್ಳು ಸುದ್ದಿಗಳ ಸೃಷ್ಟಿಕರ್ತರು ಎಂಬುದು ಬಹಿರಂಗ ಅಂತೇಳಿ ಟ್ವೀಟ್ ಮಾಡಿದ್ದಾರೆ. BJP ಆಕ್ರೋಶ ವ್ಯಕ್ತಪಡಿಸಿದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿರುಚಲಾಗಿದೆ ಅಂತ ಈಗಲೂ ಕೂಡ. ಈಗ ಇವರು ಏನೇ ಟ್ವೀಟ್ ಹೇಳಿ, ನಾವೀಗ ಕೇಳ್ದಂಗೆ ಕೂಡ ಅಲ್ಲಿ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಬಂದಿದೆ ಅನೇಕ ಬಾರಿ. ಮಾಡಬಾರ್ದು ಅಂತ ಏನಲ್ಲ, ಅದರ ಮಿಡ್ಲಲ್ಲಿ 2 ಕಡೆ ಬಂದಿದೆ. ಈಗ FSL ರಿಪೋರ್ಟ್, ಖಾಸಗಿ FSL ರಿಪೋರ್ಟ್ನಲ್ಲಿ ಫಣೀಂದ್ರ ಅವರು ಹೇಳ್ತಾ ಇರೋದು 2 ಕಡೆ ಬಂದಿದೆ. ನಾವು ಎಲ್ಲ ರೀತಿಯಲ್ಲೂ ಕೂಡ ಈಗ ಸಾಬ್ ಅಂದಾಗ ಸಾಬ್ AAB, ತಾನ್ ಅಂದಾಗ TAAN ತಾನ್, ಈ ಥರ ಎಲ್ಲ ಆದ ನಂತರ ನಾವು ಅದನ್ನು ಫೈನಲಿ ಒಂದು ಹಂತಕ್ಕೆ ಬಂದಿದ್ದೀವಿ ಅಂತೇಳಿ. ಬನ್ನಿ ನೋಡಿ, ಆ ಥರ ಬಂದಿದೆ ಅಂತೇಳಿ. ಸ್ಥಾನ್ ಬಾದ್ ಆ ಥರ 9ನೇ 7ನೇ ಸೆಕೆಂಡು ಮತ್ತು 9ನೇ ಸೆಕೆಂಡ್ನಲ್ಲಿ ಅದು ಕ್ಲಿಯರ್ ಕಟ್ಟಾಗಿ ಆಗಿದೆ. ಆಮೇಲೆ ಇಂಗ್ಲೀಷಲ್ಲಿ ನೀವು ಬರೀತೀರಲ್ಲ ಪಾಕಿಸ್ತಾನ್, ಅದರ ಉಲ್ಟಾ ಓದಿ ನೀವು. ಹೆಂಗೆ ಪಾಕಿಸ್ತಾನ ಅಂತ ಬರೆಯುವಾಗ ಏನು ನಾಸ್ತಿಕ್ ಆ ಥರ ಕೂಡ ಉಲ್ಟಾ ಕೂಡ ಮಾಹಿತಿಯನ್ನು ಕಲೆ ಹಾಕ್ತೀವಿ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ ನಾಗೇಂದ್ರ ಬಾಬು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಟ್ವಿಟರ್ನಲ್ಲಿ ಏನಿದೆ ಎಲ್ಲವನ್ನು ಕೂಡ ಮಾಹಿತಿಯನ್ನು ಪಡೆಯೋಣ. ಓವರ್ ಟು ಯು ನಾಗೇಂದ್ರ.